ಬಡವರ ಬಂಧು ದೀನದಲಿತರ ನಾಯಕ ವಿದ್ಯಾರ್ಥಿಗಳ ಆಶಾಕಿರಣ ನಮ್ಮ ಪ್ರೀತಿಯ ಅಣ್ಣನಾದ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಂಡಲದ ಒಬಿಸಿ ಯುವ ಮೋರ್ಚಾ ಅಧ್ಯಕ್ಷರಾದ ಶ್ರೀಯುತ ಸಿದ್ದಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಗೂ ಪದಾಧಿಕಾರಿಗಳು ಹಾಗೂ ಸ್ನೇಹಿತರೊಂದಿಗೆ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ವಿಶೇಷವಾಗಿ ನನ್ನ ಹುಟ್ಟುಹಬ್ಬ ಸಂಭ್ರಮಾಚರಣೆಯಲ್ಲಿ ನಮ್ಮ ನಾಯಕರಾದಂಥ ಎಚ್ ರವೀಂದ್ರಣ್ಣವರು ಹಾಗೂ BCC ಬ್ಯಾಂಕ್ ಅಧ್ಯಕ್ಷರಾದಂಥ ಚೇರ್ಮನ್ ಚಂದ್ರಪ್ಪ ಅವರು ಹಾಗೂ ಈ ಭಾಗದ ಮುಖಂಡರಂಥ M ಲಕ್ಷ್ಮೀನಾರಾಯಣವರು, R ಚಂದ್ರಪ್ಪನವರು, ಹನುಮಂತಣ್ಣನವರು ಹಾಗೂ ನಮ್ಮ ಎಲ್ಲ ಮಂಡಲ ಅಧ್ಯಕ್ಷರಾದ CV ರಾಮಂಜನಿಯವರಿಗಿರ್ಬೋದು, BS ಆನಂದ್ ಆಗಿರ್ಬೋದು, ಎಲ್ಲ ನಮ್ಮ BJP ಕುಟುಂಬ ಎಲ್ಲ ಬಂದು ನನಗೆ ವಿಶ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಚುನಾವಣೆ ಬರ್ತಾ ಇದೆ, ಸಿದ್ಧತೆ ಯಾವ ರೀತಿ ಇದೆ ಸರ್? ಇದು GBA ಇದು ನಮ್ಮ ನಾಯಕರು ಬಿಟ್ಟಿದ್ದು. ನಮ್ಮ ನಾಯಕರು ನೀನು ಇಂಥ ಜಾಗಕ್ಕೆ ಹೋಗಿ ಕೆಲಸ ಮಾಡಪ್ಪ ಅಂತಂದ್ರೆ ನಾವು ಮಾಡ್ತೀವಿ ಸರ್, ಇಲ್ಲ ಅಂದ್ರೆ ಏನಿಲ್ಲ ಸರ್. ಎಲ್ಲ ನಮ್ಮ ನಾಯಕರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಸರ್, ಧನ್ಯವಾದ. ಓಕೆ, ನಮ್ಮ ಆತ್ಮೀಯ ಗೆಳೆಯರು ಮತ್ತೆ ಈ ಅವಲಹಳ್ಳಿ ಭಾಗದ BJPಯ ಮುಖಂಡರಾದ ನಮ್ಮ ಸಿದ್ದಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ದೇವರು ಅವ್ರಿಗೆ ಉತ್ತಮವಾದ ಆರೋಗ್ಯ, ಐಶ್ವರ್ಯ, ಅಧಿಕಾರ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ GBA ಚುನಾವಣೆಯಲ್ಲಿ ಅವರ ಧರ್ಮಪತ್ನಿಯವ್ರನ್ನ ಈ ವಾರ್ಡಲ್ಲಿ ನಿಲ್ಲಿಸಿ ಅತ್ಯಧಿಕ ಬಹುಮತದಿಂದ ಅವ್ರು ಜಯಬೇರಿ ಬಾರಿಸ್ಬೇಕು ಅಂತ ನನ್ನಂಥ ನೂರಾರು ಜನ ಕಾರ್ಯಕರ್ತರ ಒಂದು ಅಪೇಕ್ಷೆ ಆಗಿದೆ. ಆ ದೇವರು ಭಗವಂತ ಅದನ್ನು ಈಡಿಸ್ಕೊಳ್ಳಿ ಅಂತ ಈ ಮುಖಾಂತರ ನಾನು ಬೇಡ್ಕೊಳ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಸಿದ್ದಣ್ಣನವರಿಗೆ.
ಮುಂದಿನ ದಿನಗಳಲ್ಲಿ ಬರುವಂಥ BBMP ಎಲೆಕ್ಷನ್ನಲ್ಲಿ ಅತ್ಯುತ್ತಮವಾಗಿ ಗೆಲ್ಲಬೇಕೆಂದು ನಮ್ಮೆಲ್ಲರ ಅವಳಹಳ್ಳಿ ಭಾಗದ ಜನರ ಆಶೀರ್ವಾದ ಹಾಗೂ ಎಲ್ಲರ ಮಾಡಬೇಕೆಂದು ಕೇಳ್ಕೊಳ್ತೇವೆ. ಸಂಜಯ್ ಮತ್ತು ರಜಿನಿ ಅವರ ಮಗಳಾದ ಲಾಸ್ಯ ಅವರು ಈ ದಿನ ರನ್ನರ್ ಅಪ್ ಆಗಿ ಜೂನಿಯರ್ ಇಂಡಿಯಾ ಮಿಸ್ ಇಂಡಿಯಾ ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆಗಿ ಪದವಿ ಗಳಿಸಿದ್ದಾರೆ. ನಮಗೆ ಈ ಏರಿಯಾದಲ್ಲಿ ಏನಂದರೆ ಬ್ಯಾಟ್ರಾಯಿನ್ ಕೆಲಸ ಹುಡುಗಿ ಇವತ್ತು ಜೈಪುರ್ಗೆ ಹೋಗಿ ಪ್ರಶಸ್ತಿ ತಂದಿರೋದು ನಮಗೆ ತುಂಬ ಹೆಮ್ಮೆ ವಿಷಯ. ಆದ್ದರಿಂದ ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಅವಳು ತುಂಬ ಇತ್ತಂದು ಕೊಟ್ಟಿದ್ದಾಳೆ. ಭಗವಂತ ಅವಳಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಮತ್ತು ಅವಳು ಏನು ಕಾಂಪಿಟೇಷನ್ ಮಾಡ್ತಾಳೆ ಎಲ್ಲದಕ್ಕೂ ನಾನು ಕೂಡ ಸಹಕರಿಸ್ತೀನಿ. ಭಗವಂತ ಅವಳಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಆಯುಸ್ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸರ್, ಇದರಲ್ಲಿ ನಮ್ಮ ಸಂಜಯ್ ಮತ್ತು ರಜಿನಿ ಭಾಳ ಕಷ್ಟ ಜೀವಿತದಲ್ಲಿ ಬಂದಿದ್ದು. ಅವರು ಈ ಕಾಂಪಿಟೇಷನ್ಗೆ ನನ್ನ ಮಗಳು ಯಾಕೆ ಬಡವ್ರ ಮಕ್ಕಳು ಬೆಳೀಬಾರ್ದು ಅನ್ನೋ ಉದ್ದೇಶದಿಂದ ಅವರು ಕಷ್ಟಪಟ್ಟು ಪ್ರತಿಯೊಂದು ಹೆಜ್ಜೆಗೂ ಮಗಳಿಗೆ ಏನು ಸಹಕಾರ ಬೇಕೋ ಅದನ್ನು ಕೊಡ್ತಾ ಬಂದಿದ್ದಾರೆ. ಭಗವಂತ ಅವರಿಬ್ಬರಿಗೂ ಕೂಡ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಅವರ ಭಗವಂತನಲ್ಲಿ ಕೇಳ್ಕೊತೀನಿ.